ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರವಿ ಫೋಟೋಗ್ರಫಿ ಅಫಿಷಿಯಲ್ ಮಾತಾಡ್ತಿದ್ದೀನಿ. ನಾನಿವತ್ತಿದ್ದೀನಿ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಟೆಂಪಲ್ ಇಲ್ಲಿ ಇದ್ದೀನಿ. ಮಾನೂರಿನಲ್ಲಿ ಇದ್ದೀನಿ. ಇಲ್ಲಿಯ ವಿಶೇಷ ಏನಂದರೆ ಇಲ್ಲಿ ಅಜ್ಜಿ ಮತ್ತು ನವಿಲು ಇಲ್ಲಿಯ ಒಂದು ದೊಡ್ಡ ವಿಶೇಷ. ಅಂದರೆ ಮೊದಲಿಗೆ ದೇವರ ದರ್ಶನ ಪಡೆದು ನಂತರ ಅಜ್ಜಿ ಮತ್ತು ಆ ನವಿಲಿನ ಒಂದು ಸ್ಟೋರಿ ಕೇಳಿಕೊಂಡು ಬರೋಣ. ಬನ್ನೀಗ ಈ ಒಂದು ನವಿಲ ಹತ್ರ ನಾವು ಮಾತಾಡಿ ಬರೋಣ. ನೀವೀಗ ನೋಡ್ಬೋದು ನವಿಲಿನ ಒಂದು ಆರೈಕೆ ಯಾವ ರೀತಿಯಲ್ಲಿ ಈ ಒಂದು ಅಜ್ಜಿ ಮಾಡ್ತಿದ್ದಾರೆ ಅಂತ. ನೀವಿಲ್ಲಿ ನೋಡ್ಬೋದು ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಕೆರೆ ಕೂಡ ಕಾಣಲಿಕ್ಕೆ ಸಿಗ್ತದೆ. ಮತ್ತೆ ಹಿಂದೆ ಸೈಡ್ ನಿಮ್ಗೆ ನಾಗದೇವರ ಒಂದು ಬಣ ಕೂಡ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ನವಿಲು ಯಾವಾಗ್ಲೂ ಇದರ ಮೇಲೆ ಕುತ್ಕೊಂಡಿರ್ತದೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನೀವೀಗ ನೋಡ್ಬೋದು ಮಯೂರ ಯಾವ ರೀತಿ ನರ್ತಿಸುತ್ತಿದ್ದಾನೆ. ಮತ್ತೆ ಇಲ್ಲಿ ನೋಡ್ಬೋದು ನಮ್ಮ ಅಜ್ಜಿಯವರು ಇಲ್ಲಿ ಕೂಡ ಇದ್ದಾರೆ. ಅವರು ಯಾವ ರೀತಿ ಆ ಒಂದು ನವಿಲಿಗೆ ಹೇಳ್ತಾರೆ ಆ ರೀತಿ ಆ ಒಂದು ನವಿಲು ನರ್ತಿಸುತ್ತದೆ ನೋಡ್ಬೋದು. ಈಗ
ನೀವೀಗ ನೋಡ್ಬೋದು ನವಿಲು ಯಾವ ರೀತಿ ಒಂದು ನರ್ತಿಸ್ತಾ ಉಂಟು. ನಮ್ಮ ಅಜ್ಜಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಈ ಒಂದು ನವಿಲನ್ನು ನರ್ತಿಸ್ತಾ ಉಂಟು, ನೋಡ್ಬೋದು. ನಾನು ಅನಂತ ಪದ್ಮನಾಭ ಟೆಂಪಲ್ನಲ್ಲಿ ಇದ್ದೇನೆ. ಇಲ್ಲಿಯ ಒಂದು ಅಜ್ಜಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ನವಿಲಿನ ಎಲ್ಲ ಒಂದು ನೋಡಿಕೊಳ್ಳುವವರು ಇವರೇ. ಇವರ ಮಗ ಇಲ್ಲಿ ಈ ಒಂದು ಟೆಂಪಲ್ನಲ್ಲಿ ಪೂಜೆ ಮಾಡ್ತಿದ್ದಾರೆ ಈಗಾಗಲೇ. ಮತ್ತೆ ಈ ಒಂದು ನವಿಲಿ ಎಷ್ಟು ವರ್ಷದಿಂದ ಈ ಒಂದು ನವಿಲು ಇಲ್ಲಿ ಇದೆ ಅಮ್ಮ? ಇಂಚು ಈಗ 5-6 ವರ್ಷ ಆಯ್ತು ನವಿಲು ಬಂದು. 5-6 ವರ್ಷ. ಚಿಕ್ಕನಿಂದಲೇ ಬಂದೆ ಅಂದ್ರೆ ಇಲ್ಲಿ 3 ನವಿಲಿತ್ತು, ಅದರಲ್ಲಿ 2 ಹೋಯ್ತು, 1 ಉಳಿತು. ಎಲ್ಲರ ಮನೆಗೆ ಎಲ್ಲ ಹೋಗ್ತಿತ್ತು. ಹೀಗೆ ಗರಿವಿನ ಮೇಲೆ ಹೆಚ್ಚಿಗೆ ಜಾಸ್ತಿ ಹೋಗುದಿಲ್ಲ. ಜನ ಬರದಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಜನ ಬಂದ್ರೆ ಭಾರಿ ಖುಷಿ. ಅದಕ್ಕೆ ಬಂದ ಕೂಡಲೇ ಎದುರು ಬಂದು ಗರಿ ಬಿಚ್ಚಿದ್ದು. ಗರಿ ಇರುವಾಗ ಯಾರು ಇಲ್ಲದಿದ್ರೆ ಅಲ್ಲಿ ರೋಡಿಗೆ ಹೋಗಿ ಅವರನ್ನು ಅಲ್ಲಿ ಅಡ್ಡಗಟ್ಟಿ ನಿಲ್ತಾರೆ. ನವಿಲಿದ್ದವರೆಲ್ಲ ಪ್ರಚಾರ ಆಯ್ತು, ಎಲ್ಲರೂ ಬರ್ತಾ ಇರ್ತಾರೆ ನೋಡ್ಲಿಕ್ಕೆ ಅಂತ. ಈ ಸಲ ಒಂದು ಬ್ರಹ್ಮಕಲಶ ಆಗಲಿಕ್ಕೆ ಉಂಟಂತೆ ದೇವಸ್ಥಾನಕ್ಕೆ. ಈ ವರ್ಷ ಬ್ರಹ್ಮಕಲಶ ಕೂಡ ಆಗ್ಲಿಕ್ಕೆ ಉಂಟು. ಆದಷ್ಟು ಜನ ಇಲ್ಲಿಗೆ ಬನ್ನಿ. ಈ ಒಂದು ಬ್ರಹ್ಮಕಲಶದಲ್ಲಿ ಎಲ್ಲರೂ ಭಾಗಿಯಾಗಿ. ಹಲೋ, ನಮಸ್ಕಾರ. ನಾನು ಇಲ್ಲಿ ಮಾಣೂರು ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ನವಿಲು ದೇವಸ್ಥಾನದಲ್ಲಿ ಇರ್ತದೆ. ಇಲ್ಲದಿದ್ರೆ ನಮ್ಮ ಮನೆಗೆ ಬರ್ತದೆ, ಮನೆಯಲ್ಲಿ ಕೂತ್ಕೊಳ್ಳೋದು. ರಾತ್ರಿ ಹೊತ್ತಿಗೆ ದೇವಸ್ಥಾನದ ಒಳಗೆ ಕೂತ್ಕೊಳ್ತದೆ. ಒಂದು 2-3 ತಿಂಗಳೊಳಗೆ ಎಲ್ಲ ಗರಿ ಉದುರಿ ಹೋಗ್ತದೆ. ಆಮೇಲೆ ಪುನಃ 4 ತಿಂಗಳು ಬೇಕು ಬರಲಿಕ್ಕೆ. ಬಂದರೆ ಮತ್ತೆ ಹಾಗೇನೆ. ಮತ್ತೆ ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ಮಯೂರು ಬಂದು 5-6 ವರ್ಷ ಆಯ್ತು ಕಳೀತಾ ಅಂತ. ಗರಿ ಬಂದು 2-3 ವರ್ಷ ಆಯ್ತು. ನೀವು ಹೇಳಿದಾಗೆ ಈ ಒಂದು ಈಗ ಕೇಳುದಲ್ಲ, ಕುಣಿತಾ ಇರ್ತದೆ. ನಾನು ಬಂದರೆ ಖುಷಿ ಅದಕ್ಕೆ. ನಾನು ಇದ್ರೆ ಒಟ್ಟಿಗೆ ಮನೆಯಲ್ಲಿ ಕೂತ್ರು ನಾನು ಇದ್ರೆ ಖುಷಿ ಅದಕ್ಕೆ. ಇಲ್ಲದೆ ನಾವು ಎಲ್ಲಿ ಊಟಕ್ಕೆ ಹೋದ್ರು ಅದು ನಾವು ಬರುವಾಗ ರೆಡಿ ಜಗಲಲ್ಲಿ ಕೂರ್ತದೆ. ಬಂದ ಕೂಡ ಕಾವು ಅಂತ ಹೇಳ್ತದೆ. ನೀವೀಗ ನೋಡ್ಬೋದು ನವಿಲು ಯಾವ ರೀತಿ ನಮ್ಮ ಅಜ್ಜಿ ಅವರು ಹೇಳಿದ ಹಾಗೆ ನೋಡ್ಬೋದು. ನೀವೀಗ ನೋಡ್ಬೋದು ನವಿಲು ಒಂದು ಯಾವ ರೀತಿ ನರ್ತಿಸ್ತಾ ಉಂಟಂತ.
ಆದಷ್ಟು ಜನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳು ರವಿ ಫೋಟೋಗ್ರಫಿ ಅಫಿಷಿಯಲ್ ಪೇಜಿನಲ್ಲಿ ಬರ್ತಾ ಇರ್ತದೆ. ಆದಷ್ಟು ಜನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.